ರಾಮನ ದೆಸೆಯಿಂದ ರಾಮನಿಗೋಸ್ಕರ ರಾಮನ ಸೇವೆಗಾಗಿ. ಏನು ಮೇಡಮ್ ಇವಾಗ ವಿಭಕ್ತಿ ಪ್ರತ್ಯಯಗಳನ್ನು ಏನು ಅಭ್ಯಾಸ ಮಾಡ್ತಿದ್ದೀರಾ ಅಂತ ಕೇಳಬೇಡಿ. ಇದು ನಾವು ಮಾಡುತ್ತಿರುವಂತಹ ಒಂದು ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಎಲ್ಲ ರಾಮನ ಭಕ್ತರುಗಳು. ಯಾವುದೇ ರೀತಿಯಾದಂತಹ ಹಣವನ್ನು ನಾವು ತೆಗೆದುಕೊಂಡಿಲ್ಲ, ಪ್ಲಸ್ ಕೊಡ್ತಾನೂ ಇಲ್ಲ. ಯಾವುದೇ ರೀತಿಯಾದಂಥ ಹಣವನ್ನು ಯಾರಿಂದಲೂ ನಾವು ಪಡೆದಿಲ್ಲ. ಮತ್ತು ಎಲ್ಲ ಭಕ್ತಿಪೂರ್ವಕವಾಗಿ ನಮ್ಮೆಲ್ಲರ ಕೆಲಸಗಳನ್ನು, ಮನೆ ಕೆಲಸ, ನಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡ್ಕೊಳ್ತಾ ಮತ್ತು ಇದಕ್ಕೆ ಈ ಒಂದು ರಾಮನ ಒಂದು ಶ್ರೀರಾಮ ಮಂದಿರದ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ತಲುಪಿಸ್ಬೇಕು, ಎಲ್ಲರಿಗೂ ಯೋಗ ಸಿಗಬೇಕು ಅಂತ ನಾವೆಲ್ಲನೂ ಸಹ, ಅಂದರೆ ನಾವು ಎಲ್ಲ ಒಳ್ಳೆಯ ಒಂದು ಪ್ರೊಫೆಷ್ನಲ್ಲೇ ಇದ್ದೀವಿ. ನಿಮಗೆ ಗೊತ್ತು ನನ್ನದು ಟ್ಯೂಷನ್ ಸೆಂಟರ್ ಇದೆ ಅಂತ, ಮತ್ತು ಜೊತೆಗೆ ನಾನು ಆನ್ಲೈನ್ ಆಫ್ಲೈನ್ ಟ್ಯೂಷನ್ ಮಾಡ್ತಿದ್ದೀನಿ. ವಾವ್ ಗಲಾಟೆ ಅಂತ ಚಾನಲ್ ಇದೆ, ಮತ್ತು ಲಕ್ಷ್ಯ ಟ್ರೈನಿಂಗ್ ಅಕಾಡೆಮಿ ಅಂತಲೂ ಒಂದು ಪ್ರೊಫೆಷ್ನಲ್ ಚಾನಲ್ ಇದೆ. ಅದೇ ರೀತಿ ನಮ್ಮ ಜೊತೆ ಬಂದಂತಹ ಎಲ್ಲ ಕಾರ್ಯಕರ್ತರಿಗೂ ಅವ್ರದ್ದೇ ಆದಂಥ ಫ್ಯಾಕ್ಟ್ರಿ ಇದೆ, ಮತ್ತು ಅವರು ಪ್ರೈವೇಟ್ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ, MNC ಕಂಪ್ನಿದಲ್ಲಿದ್ದಾರೆ. ಎಲ್ಲರೂ ಅಷ್ಟೇ ಎಲ್ಲ ಪ್ರೊಫೆಷ್ನಲ್ಲೇ ಇದ್ದಾರೆ, ಸರಿನಾ? ಅಂಥ ಎಲ್ಲರೂ ವ್ಯಕ್ತಿಗಳೆಲ್ಲ ನಾವೆಲ್ಲ ಸೇರಿ ರಾಮ ಭಕ್ತರಾಗಿ, ಅಂದರೆ ಯಾವುದೇ ಒಂದು ಪಕ್ಷಗಳು, ಏನು ಬರ್ತಿದೆ ಈಗ ಮೀಡಿಯಾದಲ್ಲಿ, ಅದನ್ನೆಲ್ಲ ಬರೋಕ್ಕಿಂತ ಮುಂಚೆನೇ ರಾಮ ಇದ್ದಿದ್ದು ನಿಜ ಅಲ್ವಾ? ಸೊ ಅಷ್ಟೇ, ನಾವು ನಂಬ್ತಿರೋದು ರಾಮನನ್ನು ಮಾತ್ರ. ಅಂದರೆ ರಾಮನಿಗಾಗಿ ಹೋರಾಡುವಂಥ ಒಂದು ಭಾಗ್ಯ ನಮಗೆ ಸಿಗಲಿಲ್ಲ, ಅಟ್ಲೀಸ್ಟ್ ಒಂದು ಅಕ್ಷತೆ ಕಾಳನಾದರೂ ಮನೆಗೆ ತಲುಪಿಸುವಂತಹ ಒಂದು ಯೋಗ ನಮಗೆ ಸಿಕ್ಕಿದೆ ಅಂತ ಒಂದು ಒಳ್ಳೆ ಕಾರ್ಯದಲ್ಲಿ, ಈ ಒಂದು ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ದು. ಸರಿ, ಮುಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭೇಟಿ ಆಗೋಣ. ಇನ್ನೂ 22ನೇ ತಾರೀಕು ಏನಿಲ್ಲ, ದೇವಸ್ಥಾನದಲ್ಲಿ, ಮಂದಿರಗಳಲ್ಲಿ ನಾವು ಭಾಗಿಯಾಗಬೇಕು. ಜೊತೆಗೆ ಈ ಥರ ರಾಮ ಜಪವನ್ನು ಮತ್ತು ಹಾಡುಗಳನ್ನು ಹೇಳಬೇಕು ಅಷ್ಟೇ. ಇನ್ನೇನು ನಾವು ವಿಶೇಷವಾಗಿ ಮಾಡ್ತಿಲ್ಲ, ಯಾವುದೇ ರೀತಿಯಾದಂಥ ಪ್ರಚಾರಗಳು ನಮ್ಮಿಂದ ನಡೀತಿಲ್ಲ, ಸರಿನಾ? ಇಷ್ಟನ್ನು ಹೇಳಬೇಕು ಅಂತ ನಾನು ಈ ಒಂದು ಚಿಕ್ಕದಾದಂಥ ವೀಡಿಯೋನ ನಿಮಗಾಗಿ ಪ್ರಚಾರ ಮಾಡಬೇಕು ಅಂದ್ಕೊಂಡೆ. ಸರಿ, ನಿಮ್ಮ ಮನೆಗಳಲ್ಲಿ ದೊಡ್ಡದಾದಂಥ ಒಂದು ರಂಗೋಲಿಗಳನ್ನು ಹಾಕಿ, ಮತ್ತು ಮನೆಗಳನ್ನು ಅಲಂಕಾರ ಮಾಡಿ, 5 ದೀಪಗಳನ್ನು ಹಚ್ಚಿ, ನಿಮಗೆ ಸಿಕ್ಕಿದಂತಹ ಮಂತ್ರಾಕ್ಷತೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ, 22ನೇ ತಾರೀಕು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮುಗಿಸಿ, ಸ್ನಾನದ ನಂತರ, ಪೂಜೆಯ ನಂತರ ಹಿರಿಯರಿದ್ದರೆ ಮನೇಲಿ, ಯಾಕೆಂದರೆ ಮನೇಲಿ ಇವಾಗ ಹಿರಿಯರು ಇರೋದು ಕಷ್ಟ. ಸರಿ, ಹಿರಿಯರಿದ್ದರು ಅಂತ ಹೇಳಿದ್ರೆ ನೀವು ಅವರ ಕೈಯಲ್ಲಿ ಈ ಒಂದು ಅಕ್ಷತೆಗಳನ್ನು ಕೊಟ್ಟು ತಲೆ ಮೇಲೆ ಹಾಕಿಸ್ಕೊಂಡು ಆಶೀರ್ವಾದವನ್ನು ಪಡ್ಕೊಳ್ಳಿ. ಮತ್ತು ಅವ್ರಿಗೂ ಹಾಕ್ಕೊಳ್ಳಿ, ತಲೆ ಮೇಲೆ ಹಾಕ್ಕೊಳ್ಳಿ ಅಂತ ಹೇಳಿ. ಜೊತೆಗೆ ಇನ್ನೊಂದು 2-3 ಕಾಳು ಮಿಕ್ಕಿದ್ರೆ ಪಾಯಸವನ್ನು ಮಾಡೋದ್ರಲ್ಲಿ ಅದನ್ನು ಸ್ವಲ್ಪ ಒಂದು 2-3 ಕಾಳನ್ನು ಪಾಯಸಕ್ಕೆ ಅಂತ ಹಾಕಿ ಸ್ವೀಟನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಮನೆಯೆಲ್ಲ ಹಂಚಿ. ಇಷ್ಟೇ ನಮ್ಮ ಕೋರಿಕೆ, ಇಷ್ಟೇ. ಎಲ್ಲರೂ ಚೆನ್ನಾಗಿರ್ರಿ, ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ, ಒಗ್ಗಟ್ಟಾಗಿರೋಣ ಅಂತ ಅಷ್ಟೇ. ಅದೊಂದು ಒಳ್ಳೆಯ ಒಂದು ಕಾರ್ಯಕ್ಕಾಗಿಯೇ ಎಲ್ಲರೂ ಈ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಪಕ್ಕಕ್ಕಿಟ್ಟು, ಅಂದರೆ ಅದನ್ನು ರೋಡ್ಸ್ಕೊಳ್ತಾ ಮನೆ ಕೆಲಸನ ಬಿಟ್ಟು ಯಾರೂ ಹೋಗಿಲ್ಲ, ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿನೇ ಈ ಒಂದು ಮಂತ್ರಾಕ್ಷತೆಗೆ ನಾವು ಭಾಗಿಯಾಗಿದ್ದೀವಿ. ಇಲ್ಲಿ ನೋಡಿ ಯಾವ ರೀತಿ ನಮ್ಮನ್ನು ಇಲ್ಲಿ ಕರೆತು, ಅಂದರೆ ಅಕ್ಷತೆ ಕಾಳನ್ನು ತೆಗೆದುಕೊಂಡು ಬರೋರ್ಗು ಎಷ್ಟು ಒಳ್ಳೆ ಮರ್ಯಾದೆ ಸಿಗ್ತಾ ಇದೆ ಅನ್ನೋದು ಇಲ್ಲಿ ನೋಡ್ಬೋದು ನೀವು ಅಲ್ವಾ? ಇದು ನಮ್ಮ ಸಂಸ್ಕೃತಿ ಅಷ್ಟೇ. ಇದನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಕೈನಲ್ಲೂ ಇದೆ ಅಷ್ಟೇ. ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕರೆಕ್ಟಾಗಿ 12:10ಕ್ಕೆ ನಡೆಯಲಿದೆ ಅಲ್ವಾ? ನಿಮ್ಗೆ ಈಗಾಗಲೇ ಮಾಹಿತಿಗಳು ಗೊತ್ತಿದೆ, ಮಾಧ್ಯಮಗಳಲ್ಲಿ ಇದೇ ಸುದ್ದಿ. ಸರಿ, ಹಾಗಾದರೆ ಒಳ್ಳೆಯದನ್ನು ತಗೊಳ್ಳೋಣ, ಬೇಡದಿರೋದನ್ನ ಬಿಡೋಣ. ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ನಾವೆಲ್ಲರೂ ಅಲ್ಲಿ ಹೋಗ್ಲಿಕ್ಕಾಗುತ್ತಾ? ಇಲ್ಲ, ಖಂಡಿತ ಆಗೋದಿಲ್ಲ. ಸರಿ, ಹಾಗಾದರೆ ನಮ್ಮ ಮನೆ ಬಳಿ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಈ ಒಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹದ್ದನ್ನು ಲೈವ್ ಟೆಲಿಕಾಸ್ಟನ್ನು, ಅಂದರೆ LED ಟಿವಿಗಳನ್ನು ಇಟ್ಟು ಲೈವ್ ಟೆಲಿಕಾಸ್ಟನ್ನು ಮಾಡಲಾಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಜೋಡಿಸ್ಕೊಳ್ಬೋದು. ನಿಮ್ಮ ಮನೆ ಹತ್ತಿರ ಯಾವ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಅದನ್ನು ನೋಡ್ಕೊಳ್ಳಿ. 22ನೇ ತಾರೀಕು ಮಧ್ಯಾಹ್ನ 12:10ಕ್ಕೆ ಪ್ರಾಣ ಪ್ರತಿಷ್ಠಾಪನೆ, ಅಂದರೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನಾ ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ನಡೆದಿದ್ದನ್ನು ನಾವು ಲೈವ್ ಟೆಲಿಕಾಸ್ಟಲ್ಲಿ ನೋಡಾಯಿತು. ಮತ್ತು ಮನೆಗೆ ಬಂದು ಅವತ್ತನೇ, ಅಂದರೆ 22ನೇ ತಾರೀಕೆ ನಾನು ಹೇಳ್ತಿರೋದು, 22ನೇ ತಾರೀಕು ಸಾಯಂಕಾಲ 6 ಗಂಟೆಯ ಸಮಯದಲ್ಲಿ ಮನೆಯ ಮುಂದೆ 5 ದೀಪಗಳನ್ನು ಬೆಳಗಿ, ಅಂದರೆ ಹಚ್ಚಿ, ಎಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಸರಿ, ಹಾಗಾದರೆ ಇನ್ನೂ ಅನೇಕ ಮಾಹಿತಿಗಳು ಶ್ರೀರಾಮನ ಬಗ್ಗೆ ಈ ಒಂದು ವಾವ್ ಗಲಾಟೆ ಚಾನಲಲ್ಲಿ ಪ್ರಸಾರ ಆಗ್ತಾ ಇದೆ. ನಿಮ್ಮ ಮನೆಗೂ ಸಹ ಅಕ್ಷತೆ ಕಾಳು ಬರ್ತಾ ಇದೆ. ಇನ್ನೇನು ಯಾರ ಮನೆಗೆ ತಲುಪಿಲ್ಲ, ಖಂಡಿತ ತಲುಪುತ್ತೆ. ಸರಿ, ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಶ್ರೀರಾಮ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಶ್ರೀರಾಮ ಮಂದಿರದ ಮಂತ್ರಾಕ್ಷತೆಯನ್ನು ನೀಡುವುದರ ಮೂಲಕ ನಿಮ್ಮ ಮನೆಗೆ ನಾವೆಲ್ಲರೂ ಭೇಟಿ ಮಾಡಿದ್ದೀವಿ. ತುಂಬಾ ಸಂತೋಷ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಮಾಡಿದ್ದೀರಾ. ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಾವು ಮನೆಗೂ ಹೋಗಿ ಮಂತ್ರಾಕ್ಷತೆಯನ್ನು ಕೊಡಬೇಕು ಅಂತ ಆ ಒಂದು ಯೋಗ ನಮಗೂ ಸಿಗಲಿ ಅಂತಲೂ ಕೇಳಿದ್ದೀರಾ. ಸೊ ಅವರೆಲ್ಲ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಸ್ಥಳೀಯಲ್ಲಿರುವಂತಹ ಒಂದು ದೇವಸ್ಥಾನದ ಬಳಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಹೆಲ್ಪ್ ಮಾಡಬಹುದು. ಸರಿಯಾಗಿದ್ದರೆ ಮುಂದಿನ ಭಾಗದಲ್ಲಿ ನಾನು ಅನೇಕ ಮಾಹಿತಿಗಳನ್ನು ನೀಡ್ತೀನಿ ರಾಮನ ಬಗ್ಗೆ, ಶ್ರೀರಾಮನ
ಒಂದು ಸೇವೆಯ ಬಗ್ಗೆ. ಸರಿ, ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಇನ್ನು ಅಲ್ಲಿವರೆಗೂ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟ ವತಿಯಿಂದ. ಜೈ ಶ್ರೀರಾಮ್.